ವಾಟ್ಸಪ್ಪಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟಲ್ಲಿ ಒಂದು ಹೊಸ ಕ್ರೇಜಿ ಫೀಚರನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ನಿಮಗೆ ಈ ಒಂದು ಫೀಚರ್ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಫೀಚರ್ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆನಲ್ಲಿ ಇಟ್ಕೋಬೋದು. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಆಯಿತಾ ಸಬ್ಸ್ಕ್ರೈಬ್, ಬನ್ನಿ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವರ ಫೋಟೋ ಯೂಸ್ ಮಾಡಿಕೊಂಡು ಫನ್ನಿಯಾಗಿ ಸ್ಟಿಕ್ಕರನ್ನು ಜನರೇಟ್ ಮಾಡಿ ಅವ್ರಿಗೆ ಕಳಿಸ್ಬಿಟ್ಟು ಉರಿಸ್ಬೇಕು ಅಂದ್ಕೊಂಡಿದ್ರೆ ಸೊ ನೀವು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ವಾಟ್ಸಪ್ ಅವರೇ ಒಂದು ಹೊಸ ಫೀಚರನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಆ ಫೀಚರ್ನ ಯೂಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫೋಟೋನ ಯೂಸ್ ಮಾಡಿಕೊಂಡು ಫನ್ನಿಯಾಗಿ ಮೀಮ್ಸ್ ಮಾಡೋ ಥರ ಆ ಸ್ಟಿಕ್ಕರನ್ನು ಜನರೇಟ್ ಮಾಡಿ ಅವ್ರಿಗೆ ಕಳಿಸಿ ಉರಿಸ್ಬೋದು. ಸೊ ಆ ರೀತಿಯಾದ ಒಂದು ಹೊಸ ಫೀಚರನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಇದಕ್ಕೆ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇಕಾಗಿಲ್ಲ. ಸೊ ನೀವು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿದರೆ ಸಾಕು, ಈ ಒಂದು ಫೀಚರ್ ನಿಮಗೆ ಸಿಗುತ್ತೆ. ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಂಟರ್ಫೇಸಲ್ಲಿ ನೀವು ಯಾವುದಾದ್ರೂ ಒಂದು ಚಾಟ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೊ ಯಾರಿಗಾದರೂ ಕಳಿಸ್ಬೇಕಂತಂದರೆ ಚಾಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ನೀವು ಟೈಪ್ ಮಾಡೋಕ್ಕೆ ಹೋದರೆ ಸೊ ಒಂದು ಕೀಬೋರ್ಡು ನಿಮಗೆ ಪಾಪಪ್ ಆಗುತ್ತೆ. ಸೊ ಅದ್ರ ಪಕ್ಕದಲ್ಲಿ ನಿಮಗೆ ಎಮೋಜಿ ಆಪ್ಷನ್ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದಷ್ಟು ಆಪ್ಷನ್ ಕಾಣ್ತವೆ. ಸೊ ಎಮೋಜಿ ಆಗಿರ್ಬೋದು, ಜಿಫ್ ಆಗಿರ್ಬೋದು, ಸ್ಟಿಕ್ಕರ್ಸ್ ಆಗಿರ್ಬೋದು. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಹೊಸ ಫೀಚರನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನೀವು ಪೆನ್ಸಿಲ್ ಐಕನ್ನ ಏನು ನೋಡ್ತಿದ್ದೀರಾ ಸೊ ಅದು ಹೊಸದಾಗಿ ಇಂಟಿಗ್ರೇಟ್ ಮಾಡಿರುವಂಥ ಫೀಚರ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರಿಯೇಟ್ ಯುವರ್ ಓನ್ ಸ್ಟಿಕ್ಕರ್ಸ್ ಅಂತ. ಸೊ ಇದರಲ್ಲಿ ನೀವು ನಿಮ್ಮ ಫೋಟೋನಾದರೂ ಯೂಸ್ ಮಾಡ್ಕೋಬೋದು ಅಥವಾ ಯಾರ್ದಾದ್ರೂ ಫೋಟೋನ ಯೂಸ್ ಮಾಡಿಕೊಂಡು ನಿಮ್ಮ ಓನ್ ಸ್ಟಿಕ್ಕರನ್ನು ಜನರೇಟ್ ಮಾಡಿ ಅವ್ರಿಗೆ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟಿಕ್ಕರನ್ನು ಜನರೇಟ್ ಮಾಡಿ ತೋರಿಸ್ತೀನಿ. ಸೊ ನೀವು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಕೂಡ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಒಂದಷ್ಟು ಲೋಡ್ ತಗೊಳುತ್ತೆ. ಸೊ ಆ ಒಂದು ಫೋಟೋನ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡಿ ಸೊ ಅದರಲ್ಲಿರುವಂಥ ಫೋಟೋನ ಮಾತ್ರ ಸೆಲೆಕ್ಟ್ ಮಾಡಿ ನಿಮಗೆ ಒಂದು ಔಟ್ಪುಟನ್ನು ಕೊಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನೀವು ಝೂಮನ್ನು ಮಾಡ್ಕೋಬೋದು ಅಥವಾ ಝೂಮ್ ಔಟನ್ನು ಮಾಡ್ಕೋಬೋದು. ಸೊ ಇದರಲ್ಲಿ ನೀವು ಮೇಲ್ಗಡೆ ಒಂದಷ್ಟು ಆಪ್ಷನ್ ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದಾದ್ರೂ ಎಮೋಜಿನ ಆ್ಯಡ್ ಮಾಡಬೇಕು ಅಂತಂದರೆ ಸೊ ಇದರಲ್ಲಿ ಎಮೋಜಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಕಾಗಿರುವಂಥ ಎಮೋಜಿನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನೀವು ಈ ಥರ ಝೂಮ್ ಮಾಡ್ಕೋಬೋದು. ಸೊ ಝೂಮ್ ಮಾಡಿಕೊಂಡು ನೀವು ಇಲ್ಲಿ ಹಿಂಗೆ ಎಲ್ಲೂ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೋಬೋದು. ಇದರಲ್ಲಿ ನೀವೇನಾದರೂ ಫನ್ನಿಯಾಗಿ ಏನಾದರೂ ಬರೀಬೇಕಂತ ಮೇಲ್ಗಡೆ ಟೆಕ್ಸ್ಟ್ ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ಸೊ ನಿಮಗೆ ಬೇಕಾದ ರೀತಿಯಲ್ಲಿ ಫಾಂಟನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನೀವು. ಸೊ ನೀವು ಫಾರ್ ಎಕ್ಸಾಂಪಲ್ ಹಾಯ್ ಮಗ ಅಂತ ಒಂದು ಟೈಪ್ ಮಾಡ್ತೀನಿ ಸುಮ್ಮನೆ ಸಿಂಪಲ್ಲಾಗಿ. ಸೊ ಇದರಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಫಾಂಟನ್ನು ಚೇಂಜ್ ಮಾಡ್ಕೋಬೋದು. ಸೊ ನಾನು ಯಾವುದಾದ್ರೂ ಫಾಂಟನ್ನು ಚೇಂಜ್ ಮಾಡ್ಕೋತೀನಿ. ಆ ಫಾಂಟ್ಗೆ ತಕ್ಕಂತೆ ಸೊ ನೀವು ಅದನ್ನು ಸೈಜನ್ನು ದೊಡ್ಡದು ಮಾಡ್ಕೋಬೋದು ಅಥವಾ ಚಿಕ್ಕದು ಮಾಡ್ಕೋಬೋದು. ಸೊ ನಾನು ಡನ್ ಕೊಡ್ತೀನಿ. ಅದು ಕೊಟ್ಬಿಟ್ಟು ಸೊ ಡನ್ ಕೊಟ್ಬಿಟ್ಟು ನನಗೆ ಬೇಕಾದ ಕಡೆ ನಾನು ಪ್ಲೇಸನ್ನು ಮಾಡ್ತೀನಿ. ಅಂದರೆ ಆ ಫಾಂಟನ್ನು ಅಂದರೆ ಆ ಟೆಕ್ಸ್ಟನ್ನ ಪ್ಲೇಸ್ ಮಾಡ್ತೀನಿ. ಸೊ ಈ ರೀತಿ ಒಂದು ಸ್ಟಿಕ್ಕರನ್ನು ನಿಮಗೆ ಬೇಕಾದ ಓನ್ ವೇಯಲ್ಲಿ ಜನ್ರೇಟ್ ಮಾಡ್ಕೋಬೋದು. ಸೊ ಜನ್ರೇಟ್ ಮಾಡಿಕೊಂಡು ಸೆಂಡ್ ಕೊಟ್ಟರೆ ಸೊ ಅವ್ರಿಗೆ ಸ್ಟಿಕ್ಕರ್ ಮುಖಾಂತರ ಹೋಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಒಂದು ಸ್ಟಿಕ್ಕರ್ ಜನ್ರೇಟ್ ಆಗಿ ಆಟೋಮೆಟಿಕಲ್ಲಿ ಅವ್ರಿಗೆ ಸೆಂಡ್ ಆಗುತ್ತೆ. ಸೊ ಈ ರೀತಿ ಈ ಫೀಚರನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ದು ಅಥವಾ ಯಾರದೇ ಫೋಟೋನ ಯೂಸ್ ಮಾಡಿಕೊಂಡು ಸ್ಟಿಕ್ಕರನ್ನು ಜನ್ರೇಟ್ ಮಾಡಿ ಫನ್ನಿಯಾಗಿ ಜನ್ರೇಟ್ ಮಾಡಿ ಅವ್ರಿಗೆ ಕಳಿಸಿ ಉಳಿಸ್ಬೋದು. ಸೊ ಈ ಫೀಚರ್ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಅಂದರೆ ಯೂತ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಸೊ ಇದಿಷ್ಟ ಆಗಿತ್ತು ಈ ಒಂದು ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಫಾಲೋ ಮಾಡಿಲ್ಲ ಅಂತಂದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಪೀಸ್.